ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಲಕ್ಷ್ಮೀ ಕಳಸದ ಸ್ಥಾಪನೆಯನ್ನು ಮಾಡಿ ಹಬ್ಬದ ಆಚರಣೆಯನ್ನು ಮಾಡ್ತೀವಿ. ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ. ಈ ಲಕ್ಷ್ಮೀ ಕಳಸದ ಸ್ಥಾಪನೆಯನ್ನು ಮಾಡಬೇಕಾದ್ರೆ ತುಂಬಾ ಜಾಗೃತೆಯಿಂದ ಇರಬೇಕು. ಎಚ್ಚರಿಕೆಯಿಂದ ಇದ್ದು ಕಳಸದ ಸ್ಥಾಪನೆಯನ್ನು ಮಾಡಬೇಕು. ಅಸಡ್ಡೆಯನ್ನು ತೋರಿಸಲೇಬಾರದು. ತುಂಬ ಜನ ಗೊತ್ತೋ ಅಥವಾ ಗೊತ್ತಿಲ್ಲದೇನೋ ಲಕ್ಷ್ಮೀ ಕಳಸದ ಸ್ಥಾಪನೆಯನ್ನು ಮಾಡಬೇಕಾದ್ರೆ ಆ ಕಳಸಕ್ಕೆ ಇಡುವಂತಹ ಒಂದು ವಸ್ತುವಿನ ಬಗ್ಗೆ ತುಂಬ ಅಸಡ್ಡೆಯನ್ನು ತೋರಿಸ್ತಾರೆ. ಅದರ ಬಗ್ಗೆ ಎಚ್ಚರಿಕೆ ಇರೋದಿಲ್ಲ. ಅದು ಯಾವ ವಸ್ತು, ಹೇಗೆ ಎಚ್ಚರಿಕೆಯಿಂದ ಇರಬೇಕು, ಅಸಡ್ಡೆಯನ್ನು ತೋರಿಸಬಾರ್ದು ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಜೊತೆಗೆ ನಾಳೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಲು ಸರಿಯಾದ ಸಮಯ ಯಾವುದು, ಯಾವ ಒಂದು ಶುಭ ಸಮಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಮಹಿಳೆಯರಿಗೆ ತುಂಬಾ ಇಷ್ಟ. ಅವರು ಕೂಡ ಅಲಂಕಾರವನ್ನು ಮಾಡಿಕೊಂಡು ಲಕ್ಷ್ಮಿಯ ಕಳಸದ ಸ್ಥಾಪನೆಯನ್ನು ಮಾಡಿ ಲಕ್ಷ್ಮಿಗೆ ಸೀರೆಯನ್ನು ಉಡಿಸಿ ಮಹಾಲಕ್ಷ್ಮಿಗೂ ಕೂಡ ಅಲಂಕಾರವನ್ನು ಮಾಡಿ ವೈಭವದಿಂದ ಈ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ತುಂಬ ಜನ ಮಾಡ್ತಾರೆ. ನಾವು ಲಕ್ಷ್ಮೀ ಕಳಸದ ಸ್ಥಾಪನೆಯನ್ನು ಮಾಡ್ತೀವಿ ಅಂದರೆ ಒಂದು ತಟ್ಟೆಯನ್ನು ಹಾಕಿ ಅಕ್ಕಿಯನ್ನು ಹರಡಿ ಅಲ್ಲಿ ಕಳಸದ ಚೆಂಬು ಅಥವಾ ಕಳಸದ ಬಿಂದಿಗೆಯನ್ನು ಇಟ್ಟು ಕಳಸಕ್ಕೆ ನೀರನ್ನು ಹಾಕಿ ಮಂಗಳಕರವಾದ ದ್ರವ್ಯಗಳನ್ನು ಹಾಕಿ ವೀಳ್ಯದೆಲೆ ಮಾವಿನೆಲೆಯನ್ನು ಇಟ್ಟು ಒಂದು ತೆಂಗಿನಕಾಯಿಯನ್ನು ಇಡ್ತೀವಿ. ನೋಡಿ, ಕಳಸಕ್ಕೆ ಇಡುವಂತಹ ತೆಂಗಿನಕಾಯಿಯ ಬಗ್ಗೆ ತುಂಬಾ ಜಾಗೃತೆಯಿಂದ ಇರಬೇಕು. ಈ ತೆಂಗಿನಕಾಯಿಯನ್ನು ಶ್ರೀಫಲ ಅಂತಲೂ ಕೂಡ ಕರೆಯಲಾಗುತ್ತದೆ. ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಫಲ ಅಂದರೆ ಶ್ರೀಫಲ, ಅಂದರೆ ತೆಂಗಿನಕಾಯಿ. ಕಳಸಕ್ಕೆ ಇಡುವಂತಹ ತೆಂಗಿನಕಾಯಿಯ ಒಳಗೆ ಪೂರ್ತಿಯಾಗಿ ನೀರಿರಬೇಕು. ಅಂತಹ ತೆಂಗಿನಕಾಯಿಯನ್ನು ನಾವು ಆರಿಸಿ ತಂದು ಲಕ್ಷ್ಮೀ ಕಳಸಕ್ಕೆ ಇಡಬೇಕು. ನೀರಿಲ್ಲದೆ ಇರುವಂತಹ ತೆಂಗಿನಕಾಯಿಯನ್ನು ಕಳಸಕ್ಕೆ ಇಡೋದಕ್ಕೆ ಹೋಗಬೇಡಿ. ನೀರು ಇಲ್ಲದೇ ಇರುವಂತಹ ತೆಂಗಿನಕಾಯಿಯನ್ನು ಕಳಸಕ್ಕೆ ಇಟ್ಟರೆ ನೀವು ಕಳಸವನ್ನು ಪ್ರತಿಷ್ಠಾಪಿಸಿದರೂ ಕೂಡ ಅದು ವ್ಯರ್ಥ ಆಗುತ್ತೆ. ಅದರ ಫಲ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ಕಳಸಕ್ಕೆ ಇಡುವಂತಹ ತೆಂಗಿನಕಾಯಿಯನ್ನು ನೋಡಿ ನೀವೇ ಒಳ್ಳೆಯ ತೆಂಗಿನಕಾಯಿಯನ್ನು, ನೀರು ಇರುವಂಥ ತೆಂಗಿನಕಾಯಿಯನ್ನು ಚೆಕ್ ಮಾಡಿ ಕಳಸಕ್ಕೆ ತಂದು ಇಡಬೇಕು. ಹಾಗೆಯೇ ತೆಂಗಿನಕಾಯಿ ಎಲ್ಲೂ ಕೂಡ ಸೀಳ್ ಬಿಟ್ಟಿರಬಾರ್ದು, ಒಡೆದೋಗಿರಬಾರ್ದು. ಅಂತಹ ತೆಂಗಿನಕಾಯಿಯನ್ನು ನೀವು ಕಳಸಕ್ಕೆ ಇಡೋದಕ್ಕೆ ಹೋಗಬೇಡಿ. ಕಳಸಕ್ಕೆ ಅಂತಾನೆ ಒಂದು ಚೆನ್ನಾಗಿರುವಂಥ ತೆಂಗಿನಕಾಯಿಯನ್ನು ಎಲ್ಲೂ ಕೂಡ ಸೀಳ್ಬಿಟ್ಟಿರಬಾರ್ದು, ಸ್ವಲ್ಪನೂ ಕೂಡ ಮುಕ್ಕಾಗಿರಬಾರ್ದು. ಅಂತಹ ತೆಂಗಿನಕಾಯಿಯನ್ನು ತಂದು, ನೀರು ಇರುವಂಥ ತೆಂಗಿನಕಾಯಿಯನ್ನು, ಪೂರ್ಣ ಫಲವನ್ನು ತಂದು, ಶ್ರೀಫಲವನ್ನು ತಂದು ನೀವು ಕಳಸಕ್ಕೆ ಇಡಬೇಕು. ಕಳಸಕ್ಕೆ ಇಡುವ ತೆಂಗಿನಕಾಯಿಯು ತುಂಬಾ ಮುಖ್ಯವಾಗಿರುತ್ತೆ. ಅದರ ಬಗ್ಗೆ ಹೆಚ್ಚು ಜಾಗ್ರತೆಯಿಂದ ಇರಿ. ಹಾಗೆಯೇ ಇನ್ನು ಕಳಸಕ್ಕೆ ಇಡುವಂತಹ ವೀಳ್ಯದೆಲೆಯೂ ಕೂಡ ಅಷ್ಟೇ ಮುಖ್ಯವಾದದ್ದು. ಎಲ್ಲೂ ಕೂಡ ವೀಳ್ಯದೆಲೆ ಹರಿದು ಹೋಗಿರಬಾರ್ದು, ಜೊತೆಗೆ ಒಣಗಿ ಹೋಗಿರಬಾರ್ದು. ವೀಳ್ಯದೆಲೆಯು ಹೇಗಿರಬೇಕು, ಕಳಸಕ್ಕೆ ಇಡುವಂಥ ವೀಳ್ಯದೆಲೆಯು ಅಂದರೆ ಹಸಿರಾಗಿರಬೇಕು. ಹಾಗೆಯೇ ಹಸ್ತದ ಆಕಾರದಲ್ಲಿ ಇರಬೇಕು. ಎಳೆಯದಾಗಿರುವಂಥ ಹಸಿರಾಗಿರುವಂಥ ಹಸ್ತದ ಆಕಾರದಲ್ಲಿ ಇರುವಂತಹ ವೀಳ್ಯದೆಲೆಯನ್ನು ತಂದು ಕಳಸಕ್ಕೆ ಇಡಬೇಕು. ಹಾಗೆ ಮಾವಿನೆಲೆಯನ್ನು ಇಡುವಂಥವ್ರು ಅದರ ಬಗ್ಗೆಯೂ ಕೂಡ ಜಾಗ್ರತೆಯಿಂದ ಇರಬೇಕು. ಹರಿದೋಗಿರುವಂಥ ಮಾವಿನೆಲೆ, ಹಾಗೆಯೇ ಸೀಳ್ಬಿಟ್ಟಿರುವಂಥ ಮಾವಿನೆಲೆ, ಒಣಗಿರುವಂಥ ಮಾವಿನೆಲೆಯನ್ನು ಇಡಬಾರ್ದು. ತುಂಬಾ ಸ್ವಚ್ಛವಾಗಿರುವಂಥ ಎಲೆಯನ್ನು ತಂದು ಮತ್ತೊಮ್ಮೆ ನೀರಿನಿಂದ ಸ್ವಚ್ಛ ಮಾಡಿ ನೀವು ಕಳಸಕ್ಕೆ ಇಡಬೇಕು. ಕಳಸದ ವಿಷಯದಲ್ಲಿ ತುಂಬಾ ಜಾಗೃತೆಯಿಂದ ಇರಿ. ಇನ್ನು ಯಾವ ಸಮಯದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂದರೆ ಆಗಸ್ಟ್ 21ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವವರು ಆ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ. ಬ್ರಾಹ್ಮಿ ಮುಹೂರ್ತ ಬಂದು 4:30ರಿಂದ 6 ಗಂಟೆಯ ಒಳಗೆ ಇರುತ್ತೆ. ಆ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡಿ. ಅದನ್ನು ಬಿಟ್ಟರೆ ಸಿಂಹ ಲಗ್ನ ಬೆಳಗ್ಗೆ 6:23 8:56 ತನಕ ಇರುತ್ತೆ. ಆ ಒಂದು ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಬೋದು. ಅದನ್ನು ಬಿಟ್ಟರೆ ಬೆಳಗ್ಗೆ 10:30 ಒಳಗೆ ನೀವು ಪೂಜೆಯನ್ನು ಸಲ್ಲಿಸಿ. ಏಕೆಂದರೆ ಶುಕ್ರವಾರ 10:30ರಿಂದ 12 ಗಂಟೆಯ ತನಕ ರಾಹುಕಾಲ ಇರುತ್ತೆ. ರಾಹುಕಾಲವನ್ನು ಅಶುಭ ಸಮಯ ಅಂತ ಕರಿತೀವಿ. ರಾಹುಕಾಲದ ಸಮಯದಲ್ಲಿ ಪೂಜೆಯನ್ನು ಮಾಡುವುದು ಸರಿಯಲ್ಲ. ಹಾಗಾಗಿ 10:30 ಒಳಗೆ ಪೂಜೆಯನ್ನು ಮಾಡಿ. ಇನ್ನು ಸಂಜೆ ಕೂಡ ನೀವು ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು. ಕುಂಭಲಗ್ನ ಕೂಡ ಬಂದಿದೆ ಸಂಜೆ ಸಮಯದಲ್ಲಿ 6:16 9:05 ತನಕ ಕೂಡ ಕುಂಭಲಗ್ನ ಇದೆ. ಆ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಅಥವಾ 5:30ರಿಂದ 7 ಗಂಟೆ ಒಳಗೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಸಲ್ಲಿಸಬಹುದು. ಈ ನನ್ನ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.